ನಾಳೆ ಯುಗಾದಿ. ಈ ಯುಗಾದಿ ಹಬ್ಬದ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಕಳಸವನ್ನು ಇಟ್ಟು ಆ ಕಳಸದ ಒಳಗಡೆ ಯಾವ ಯಾವ ವಸ್ತುಗಳನ್ನು ಹಾಕಬೇಕು, ಮತ್ತು ಈ ಯಾವ ಒಂದು ದೀಪವನ್ನು ಹಚ್ಚಿತು ಅಂತಂದರೆ, ಅಖಂಡ ದೀಪವನ್ನು ಹಚ್ಚು ಅಂತಂದರೆ ನಮಗೆ ಸುಖ, ಸಮೃದ್ಧಿ, ಆರೋಗ್ಯ, ಆಯಸ್ಸು, ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಒಂದು ನೋಡಿ, ಈ ವಿಶೇಷವಾದಂಥ ಒಂದು ಯುಗಾದಿ ಹಬ್ಬ ಅಂತಂದರೆ ಹೊಸ ವರ್ಷ. ಹೊಸ ವರ್ಷದಲ್ಲಿ ನಮಗೆಲ್ಲ ಕೆಲಸ ಕಾರ್ಯಗಳು ಕೂಡ ಆಗಬೇಕು, ಎಲ್ಲ ಸುಖ, ಸಮೃದ್ಧಿ, ಆರೋಗ್ಯ, ಆಯಸ್ಸು ಎಲ್ಲ ಸಿಗಬೇಕು. ಅದಕ್ಕೋಸ್ಕರ ನಾನಾ ರೀತಿಯಾದಂತಹ ಒಂದು ತಂತ್ರವನ್ನು ಮನುಷ್ಯ ಮಾಡ್ತಾನೆ. ಅಂದರೆ ತಂತ್ರ ಅಂತಂದರೆ ಈ ಪೂಜೆ ಪುನಸ್ಕಾರ ಇದು ಕೂಡ ಒಂದು ತಂತ್ರನೇ. ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ ತಾನೇ ನಾವು ಪೂಜೆ ಪುನಸ್ಕಾರವನ್ನು ಮಾಡೋದು. ಭಗವಂತನ ಒಲಿಸ್ಕೊಂಡು ನಮಗೆ ಬೇಕಾಗಿರುವಂಥದ್ದನ್ನು ನಾವು ಪಡ್ಕೊಳ್ಳುವಂಥದ್ದೇ ಒಂದು ತಂತ್ರ, ಗೊತ್ತಲ್ಲ. ಅದು ಪೂಜೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು. ಆ ಧ್ಯಾನವೂ ಕೂಡ ಒಂದು ರೀತಿಯಾದಂಥ ತಂತ್ರನೇ ಅಲ್ವಾ, ಭಗವಂತನ ಒಲಿಸ್ಕೊಳ್ಳೋದಕ್ಕೆ. ಹಾಗಾಗಿ ಈ ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೇದಾಗಿ ಏನು ಅಂತಂದರೆ ಕಳಸ ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕಿಂತ ಮುಂಚೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನ ಸಮಯ ತಿಳಿಸಿ ಒಂದು ನೋಡಿ, ಯಾವುದೊಂದು ಪೂಜೆ ಪುನಸ್ಕಾರ ಏನೇ ಮಾಡಿದ್ರೂ ಕೂಡ ದೆರ್ ಇಸ್ ನೋ ರಾಂಗ್ ಟೈಮ್ ಟು ಡೂ ದಿ ರೈಟ್ ವರ್ಕ್ ಅಂತ. ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಕೆಟ್ಟ ಒಂದು ಟೈಮಲ್ಲಿ ಇಲ್ಲವೇ ಇಲ್ವಂತೆ. ಅದೇ ರೀತಿ ನೀವೊಂದು ಒಳ್ಳೆ ಪೂಜೆ ಪುನಸ್ಕಾರ, ಧ್ಯಾನ ಯಾವ ಸಮಯದಲ್ಲಿ ಮಾಡಬೇಕು, ಅದಕ್ಕೆ ರಾಹುಕಾಲ ಗುಳುಕಕಾಲ ಅಂತ ಇದೆಯಾ? ಇಲ್ಲ. ಆದರೂ ಕೂಡ ನಮ್ಮ ಒಂದು ಶಾಸ್ತ್ರ ಸಂಪ್ರದಾಯದಲ್ಲಿ ಒಂದು ನಿಯಮ. ಇವಾಗ ಎಕ್ಸಾಂಪಲ್, ಬೆಳಗಿನ ಜಾವನೇ ಸ್ಕೂಲ್ ಇಟ್ಟರೆ ಒಳ್ಳೆಯದು. ಮಧ್ಯಾಹ್ನದ ಇಡ್ತೀನಿ ಅಂತಂದರೆ ಚೆನ್ನಾಗಿರುತ್ತಾ? ಇಲ್ಲ. ಯಾವ ಮಕ್ಕಳು ಬರ್ತಾರೆ, ಕಷ್ಟ ಆಗುತ್ತೆ. ಅದೆಲ್ಲ ಒಂದು ನಿಯಮ. ಏನೇ ಒಂದು ನಮ್ಮ ಹಿರಿಯರು ಹಾಕ್ಕೊಟ್ರು ಕೂಡ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಅದರ ಹಿಂದೆ ಇರುವಂಥ ಉದ್ದೇಶ ಮಹತ್ವವಾಗಿರುತ್ತೆ. ಅದಕ್ಕೋಸ್ಕರ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ 8 ಗಂಟೆಯಿಂದ 9 ಗಂಟೆ ಒಳಗಡೆ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಮುಗಿಸ್ಬಿಟ್ಟಿರಬೇಕು. ಅದಲ್ಲ, 9 ಗಂಟೆ ಒಳಗಡೆ ಮುಗಿಸ್ಬಿಡಬೇಕು. ಅದು ತುಂಬ ಅದ್ಭುತವಾದಂತಹ ಒಂದು ಅಮೃತಗಳಿಗೆ ವಿಶೇಷವಾದಂಥ ಒಂದು ಸಮಯ, ವಿಶೇಷವಾದಂಥ ಒಂದು ಲಗ್ನ. ಹಾಗಾಗಿ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ಮುಗಿಸಿ. ಜೊತೆಗೆ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಬೇಕು ಅಂದರೆ, ಹಣಕಾಸು ಮತ್ತು ಇದು ಎಲ್ಲವೂ ಪ್ರಾಪ್ತಿಯಾಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ದೀಪವನ್ನು ಹಚ್ಚಬೇಕು. ಯಾವ ದೀಪ? ಅಖಂಡ ದೀಪ. ಬೆಳಗ್ಗೆ ನೀವು ಒಂದು 9 ಗಂಟೆಗೆ ಹಚ್ಚಿತು ಅಂತಂದರೆ, ಎಕ್ಸಾಂಪಲ್ 8 ಗಂಟೆಗೆ ನೀವು ಹಚ್ಚಿತು, ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಇರಬೇಕು. ಆ ಥರ 8:30 ಅಂತಂದರೆ 24 ಅವರ್ಸ್ ಇರಬೇಕು. 24 ಗಳಿಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಒಂದು 24 ಗಳಿಗೆ ಯಾವ ರೀತಿ ಇರಬೇಕು, ಅದು ಯಾವ ದೀಪವನ್ನು ಹಚ್ಚಬೇಕು ಅಂತ ತಿಳಿಸ್ಕೊಡ್ತೀನಿ. ಇದರಿಂದ ಈ ಅಖಂಡ ದೀಪವನ್ನು ನೀವು ಹಚ್ಚೋದ್ರಿಂದ ಸೈಟು, ಮನೆ ಖರೀದಿ ಮಾಡೋವಂಥದ್ದು ಮತ್ತು ಒಡವೆಗಳು ಬರುವಂಥದ್ದು ಎಲ್ಲ ಆಗ್ತಾ ಬರುತ್ತೆ. ಜೊತೆಗೆ ನಮ್ಮ ಅಷ್ಟಲಕ್ಷ್ಮಿ ಯಂತ್ರನೂ ಇದೆ. ಬೈ ಚಾನ್ಸ್ ಯಾರೋ ಮಾಡೋಕ್ಕಾಗಿಲ್ಲ, ಇದು ನಮ್ಗೆ ಅನುಕೂಲ ಆಗಬೇಕು ಅಂತಂದರೆ ವಿಶೇಷವಾಗಿ ನಮಗೆ ಒಂದು ಇದಿರುತ್ತೆ. ಅಂದರೆ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ನಿಮ್ಮ ಜೊತೆ ಇರುತ್ತೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅಷ್ಟಲಕ್ಷ್ಮಿ ಯಂತ್ರ ನಿಮ್ಗೆಲ್ಲವನ್ನು ತಂದುಕೊಡುತ್ತೆ, ಗೊತ್ತಲ್ಲ. ನಿಮಗೆ ಸೈಟು, ಮನೆ ಮತ್ತು ಸಾಲ ತೀರಿಸುವಂಥದ್ದು ತುಂಬ ಚೆನ್ನಾಗಾಗುತ್ತೆ. ಈ ಅಖಂಡ ದೀಪದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನೀವೇನು ಮಾಡಬೇಕು ಅಂತ ಒಂದು ತಟ್ಟೆ ತೆಗೆದುಕೊಳ್ಳಿ. ಬೆಳ್ಳಿ ಇದ್ದರೂ ಪರವಾಗಿಲ್ಲ, ಬೆಳ್ಳಿ ಬೆಲೆ ಗಗನಕ್ಕೆ ಹೋಗಿದೆ, ಹೆಂಗೆ ಹೊರಗಡೆ ತೊಗೊಳಕ್ಕಾಗೋದು ಇದ್ದರೆ ಹಾಕಿ. ಇಲ್ಲ ಅಂತಂದರೆ ಹಿತ್ತಾಳೆ, ತಾಮ್ರ ಅಥವಾ ಯಾವುದೂ ಇಲ್ಲಾಂದರೆ ಸ್ಟೀಲೇ ಉಪಯೋಗಿಸ್ಕೊಳ್ಳಿ, ಇನ್ನೂ ಒಳ್ಳೆಯದು. ಇನ್ನೂ ಶ್ರೇಷ್ಠವಾದದ್ದು ಯಾವುದು ಗೊತ್ತಾ? ಮಣ್ಣಿನ ತಟ್ಟೆ. ನೀವು ಮಣ್ಣಿನ ತಟ್ಟೆಯಲ್ಲಿ ನೀವು ಇಟ್ಟು ಅಂತಂದರೆ, ಈ ಮಣ್ಣು ನೋಡಿ,
ಒಂದು ಆರೋಗ್ಯದ ಒಂದು ನಿಯಮನ ವಿಚಾರವನ್ನು ತಿಳಿಸ್ಬಿಡ್ತೀನಿ. ಈ ಆರೋಗ್ಯದಲ್ಲಿ ಏನು ಗೊತ್ತಾ, ಪ್ರತಿದಿನ ನೋಡಿ, ಅದಕ್ಕೆ ರಾಜ ಮಹಾರಾಜರು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ರು. ಯಾಕೆಂದರೆ ಆರೋಗ್ಯಕ್ಕೋಸ್ಕರ, ಶೋಕಿಗೋಸ್ಕರ. ಯಾರಿಗೂ ತೋರಿಸ್ತಾ ಇಲ್ಲ, ಅವರು ಊಟ ಮಾಡೋಂಥದ್ದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ಅರಮನೆಯವ್ರಿಗೆ ಮಾತ್ರ, ಅದು ಒಂದು ಪ್ರೈವೇಟ್ ಆಗಿರುವಂಥ ಒಂದು ಪ್ಲೇಸಲ್ಲಿ. ಯಾಕಂದರೆ ಬೇರೆಯವ್ರು ವಿಷ ಹಾಕ್ಬಿಡ್ತು ಅಂತಂದರೆ ಅದಕ್ಕೋಸ್ಕರ. ಬಟ್ ಆ ಶೋಕಿಗೋಸ್ಕರ ಅವ್ರು ಮಾಡಲಿಲ್ಲ, ಯಾಕೆಂದರೆ ಆರೋಗ್ಯ ಬರುತ್ತೆ ಅಂತ ರಾಜಗುರುಗಳು ಹೇಳಿದರು. ಬೆಳ್ಳಿ ತಟ್ಟೆಲೇ ನೀವು ಊಟವನ್ನು ಮಾಡಬೇಕು ಅಂತ. ಒಂದು ನೀವು ಅಷ್ಟೇ, ನಿಮ್ಗೆ ಆರೋಗ್ಯ ಬರಬೇಕು, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಬೇಕು ಅಂತಂದರೆ ನೀವೇನು ಮಾಡಬೇಕು ಮುಖ್ಯವಾಗಿ ಅಂತಂದರೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ. ಸಾಧ್ಯ ಆಯಿತಾ, ನಿಮ್ಮ ಭಗವಂತ ಅನುಕೂಲ ಕೊಟ್ಟಿದ್ದಾನೆ, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿ. ಅಂದರೆ ಚಿನ್ನದ ತಟ್ಟೆಯಲ್ಲಿ ಎಂಥ ಕೋಟ್ಯಾಧೀಶ್ವರನು ಮಾಡಲ್ಲ ಗುರುಗಳೇ ಅಂತ ಹೇಳ್ತೀರ, ಹೌದು. ಆದರೆ ನೀವು ಮಣ್ಣಿನ ತಟ್ಟೆಯಲ್ಲಿ ಊಟ ಮಾಡ್ತು ಅಂತಂದರೆ, ಚಿನ್ನದ ತಟ್ಟೆಯಲ್ಲಿ ಮಾಡಿದ್ರೆ ಏನೇನು ಪ್ರಯೋಜನಗಳು ಸಿಗುತ್ತೋ ಅಷ್ಟೇ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟು. ಸ್ವಲ್ಪ ಮೇಂಟೆನೆನ್ಸ್, ಬಿದ್ದರೆ ಒಡೆದೋದ್ರೆ ಕಷ್ಟ, ಅದೊಂದು ಬಿಟ್ಟರೆ ಇನ್ನೆಲ್ಲವೂ ಕೂಡ ತುಂಬ ಅಂದರೆ ತುಂಬ ಲಾಭಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಯಾಕಂದರೆ ಮಣ್ಣಿನಲ್ಲಿ ತುಂಬ ಖನಿಜಾಂಶಗಳಿರುತ್ತವೆ. ಹಾಗಾಗಿ ನೀವು ಮಣ್ಣಿನ ತಟ್ಟೆಯಲ್ಲಿ ಊಟ ಮಾಡೋವಂಥದ್ದು. ಮತ್ತು ಈ ತಂತ್ರಕ್ಕೂ ಕೂಡ ಮಣ್ಣಿನ ತಟ್ಟೆಯನ್ನು ಉಪಯೋಗಿಸಿ. ಯಾವುದೇ ತಂತ್ರ ಮಾಡೋ ಮಣ್ಣಿನ ತಟ್ಟೆ ತುಂಬ ಶ್ರೇಷ್ಠ. ಯಾಕಂದ್ರೆ ನ್ಯಾಚುರಲ್ ಅಲ್ವಾ, ಇದೆಲ್ಲ ಮ್ಯಾನ್ ಮೇಡ್. ಬೆಳ್ಳಿ ಅದು ನ್ಯಾಚುರಲ್ ಆಗಿದ್ದರೂ ಕೂಡ ಅದು ಒಂದು ಇದಿರುತ್ತೆ. ಆದರೂ ಕೂಡ ಇದು ತುಂಬ ಅನುಕೂಲ. ಈ ಮಣ್ಣಿನ ತಟ್ಟೆ ಇದೆಯಲ್ಲ, ಮಣ್ಣಿದು, ಈ ಮಣ್ಣಿನ ತಟ್ಟೆಯ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಅಕ್ಕಿಯನ್ನು ಹಾಕಬೇಕು. ಏನು ಹೇಳಿ, ಅಕ್ಕಿ ಹಾಕಿದ ನಂತರ ಸ್ವಲ್ಪ ಲವಂಗ, ಒಂದು 5-6 ಲವಂಗವನ್ನು ಹಾಕಬೇಕು. ಮತ್ತು ಹಳದಿ ಕವಡೆಯನ್ನು ಹಾಕಬೇಕು ಅದರ ಮಧ್ಯದಲ್ಲಿ, ತಟ್ಟೆ ಮೇಲೆ. ಅದರ ಮೇಲೆ ದೀಪವನ್ನು ಇಡಬೇಕು. ಗೊತ್ತಲ್ಲ, ಈ ದೀಪವನ್ನು ಇಟ್ಟು, ಆದರೂ ಯಾವ ದೀಪ, ಹಿತ್ತಾಳೆ ಇದ್ರೂ ಪರವಾಗಿಲ್ಲ, ಮಣ್ಣಿನ ದೀಪ ಇಟ್ಟು ಇನ್ನೂ ಶ್ರೇಷ್ಠ. ಇಂಥಲ್ಲ ಮಣ್ಣಿನ ದೀಪ, ದೊಡ್ಡ ದೀಪ ಇರಬೇಕು. ಯಾಕಂದರೆ ಎಣ್ಣೆನ 1 ಅವರ್ಗೂ ನೀವು ತುಂಬಕ್ಕಾಗಲ್ಲ. ಸ್ವಲ್ಪ ದೊಡ್ಡ ದೀಪ ಇತ್ತು ಅಂತಂದರೆ ತುಂಬ ಒಳ್ಳೆಯದು. ಅದರ ಮೇಲೆ ನೀವು ದೀಪವನ್ನು ಇಡಬೇಕು. ದೀಪವನ್ನು ಇಟ್ಟು ನೀವು ಹಚ್ಚಬೇಕು. ಯಾವ ಎಣ್ಣೆ ಹಾಕಬೇಕು, ಸಾಧ್ಯ ಆಯಿತು ಅಂತಂದರೆ ತುಪ್ಪದ ದೀಪವನ್ನು ಹಚ್ಚಿ. ಯಾಕಂದರೆ ವರ್ಷದ ಪ್ರಾರಂಭ, 1/4 kg ತುಪ್ಪ ಹೋಗಿ ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಒಳ್ಳೇದಾಗಬೇಕು, ಶಾಂತಿ ನೆಮ್ಮದಿ ಸಿಗಬೇಕು ಅಂತಂದರೆ ತುಪ್ಪದ ದೀಪ ಹಚ್ಚಿ. ಇಲ್ಲ ಗುರುಗಳೇ, ನಮ್ಮ ತುಪ್ಪದ ದೀಪ ಹಚ್ಚೋಕ್ಕಾಗಲ್ಲ ಅನ್ನೋವಂಥವ್ರು ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿ. ಎಳ್ಳೆಣ್ಣೆ ದೀಪವನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಗೊತ್ತಲ್ಲ. ಅದು ಕೂಡ ಈಕ್ವಲ್ಲು. ಎಣ್ಣೆ ತಗೊಂಡು ಮಲ್ಲಿಗೆ ಹೂವನ್ನು ಅದು ಸುತ್ತ ಇಡಿ. ಅದಕ್ಕೆ ಈ ದೀಪಕ್ಕೆ ಕುಂಕುಮ, ಅರಿಶಿನ ಎಲ್ಲವನ್ನು ಇಟ್ಟು, ನಾನು ಕೆಳಗಡೆ ಹೇಳಿದ್ದೀನಲ್ಲ ಅದನ್ನು ಇಡಬೇಕು. ಜೊತೆಗೆ ನಿಮ್ಮ ಇಷ್ಟಾರ್ಥಗಳನ್ನು ಬರೀರಿ ಅಂತಲ್ಲ. ಇಷ್ಟಾರ್ಥಗಳನ್ನು ಬರೆದು ನೀವೇನು ಮಾಡೋದು, ಚೀಟಿಯನ್ನು ತೆಗೆದುಕೊಂಡು ಆ ಚೀಟಿಯನ್ನು ಅದರ ಕೆಳಗಡೆ ಇಡಿ. ಯಾವುದ್ರ ಕೆಳಗಡೆ, ಈ ಒಂದು ತಟ್ಟೆ ಹೇಳಿದ್ನಲ್ಲ, ತಟ್ಟೆಯ ಕೆಳಗಡೆ ಇಡಿ. ತುಂಬ ಒಳ್ಳೆಯದಾಗುತ್ತೆ, ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಜೊತೆಗೆ ಅದಕ್ಕೆ ಏನು ಮಾಡಬೇಕು ಮೇನಾಗಿ ಅಂತಂದರೆ, ಈ ಚೀಟಿಯನ್ನು ಇಡ್ತೀರಲ್ಲ, ಆ ಚೀಟಿಲೇ ಇರುವಂಥದ್ದು ವಿಶೇಷವಾದಂಥ ಒಂದು ಮಹತ್ವ. ನಿಮ್ಮ ಇಷ್ಟಾರ್ಥಗಳನ್ನು ಬರೀ. ನಮಗೆ ಸೈಟ್ ಆಗಬೇಕು, ಮನೆ ಆಗಬೇಕು, ಸಾಲ ತೀರಬೇಕು, ಒಡೆಗಳು ಬರಬೇಕು, ಕುಟುಂಬಸ್ಥರಲ್ಲಿ ಒಂದು ಸಂತೋಷ ನೆಮ್ಮದಿ ಇರಬೇಕು, ಮಕ್ಕಳು ಒಳ್ಳೆಯದು, ನೀವು ಏನು ಬರೀಬೇಕು ಅದನ್ನು ಬರೆದು ಅದನ್ನು ದೀಪವನ್ನು ಹಚ್ಚಿ. ಈ ಅಖಂಡ ದೀಪವನ್ನು ಹಚ್ಚೋದ್ರಿಂದ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ನಂಬರ್ 2 ಆಯಿತು. ನಂಬರ್ 3 ಯಾವುದು ಅಂತಂದರೆ, ಕಳಸದೊಳಗಡೆ ಯಾವ ಯಾವ ವಸ್ತುಗಳನ್ನು ನೀವು ಇಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಕಳಸದಲ್ಲಿ ಯಾವ ವಸ್ತುಗಳನ್ನು ಇಟ್ಟರೆ ಒಳ್ಳೆಯದಾಗತ್ತೆ ಅಂತ ನೋಡಿ. ಕಳಸ ಅನ್ನುವಂಥದ್ದು ಎಕ್ಸಾಂಪಲ್ ಏನು ಅಂತಂದರೆ, ವಿಗ್ರಹಗಳನ್ನು ಇಡ್ತಾಯಿದ್ರು. ಕಲ್ಲಿನ ವಿಗ್ರಹಗಳಲ್ಲಿ ಪೂಜೆ ಮಾಡ್ತಾಯಿದ್ರು. ಈಗ ಕಲ್ಲಿನ ವಿಗ್ರಹವನ್ನು ನಾವು ತಗೊಬಂದು ಇಟ್ಟು ಅದಕ್ಕೆ ಮೇಂಟೈನ್ ಮಾಡಿ, ಅದಕ್ಕೆ ಪೂಜೆ ಮಾಡಿ, ಅದಕ್ಕೆ ಸಲ್ಲಬೇಕಾದಂಥ ಒಂದು ವಿಶೇಷವಾದ ಸಲ್ಲಲ್ವಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದ್ರ ಈಕ್ವಲ್ಲಾಗಿ ಕಳಸವನ್ನು ಇಡ್ತೀವಿ. ಕಳಸ ಅಂದರೆ ಪ್ರಾಣ ಪ್ರತಿಷ್ಠಾಪನೆ. ನೋಡಿ, ಕಳಸ ಅಂತಂದರೆ ಒಂದು ದೇವತೆಗೆ ಸಮ. ನೀವು ಕಳಸ ಇಟ್ಬಿಟ್ರೆ ಅಲ್ಲಿ ನೀವು ಅದಕ್ಕೆ ಬೇಕಾಗಿರುವಂಥ, ಅದಕ್ಕೆ ನೀರು, ಕೆಲವೊಂದರ ವಸ್ತುಗಳು, ಅದಕ್ಕೆ ತೆಂಗಿನಕಾಯಿ, ಮತ್ತು ಏನು ಈ ವೀಳ್ಯದೆಲೆ, ಇದೆಲ್ಲವನ್ನು ಇಟ್ಟು ಅಂತಂದಾಗ
ಆ ದೇವತೆ ಆವಾಹನೆ ಆಗಿಬಿಡ್ತದೆ, ಗೊತ್ತಲ್ಲ. ಆ ದೇವತೆ ಅಂತಂದರೆ, ದೇವತೆ ಮೀನ್ಸ್ ಅದು ಏನು ಅಂತಂದರೆ ಪವರು, ಎನರ್ಜಿ. ಈಗ ಒಂದು ಕೆಮಿಕಲ್ ಸೇರಿದ್ರೆ ಇನ್ನೊಂದು ಆಗುತ್ತಲ್ವ, ಅದೇ ರೀತಿ ಇವಾಗ H2O ಅಂತಂದರೆ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಎರಡೂ ಮಿಕ್ಸ್ ಆಯಿತು ಅಂತಂದರೆ ಅಲ್ಲಿ ವಾಟರ್ ಆಗುತ್ತೆ. ಅದೇ ರೀತಿ ಗೊತ್ತಾಯ್ತಲ್ವ. ಇವಾಗ ದೀಪ ಮತ್ತು ಬತ್ತಿ, ಅದಕ್ಕೆ ಬೆಂಕಿ ಹಚ್ಚಿದಾಗ ದೀಪ ಉರಿಯುತ್ತೆ ಅಲ್ವಾ. ದೀಪದಲ್ಲೂ ಬೆಂಕಿ ಇಲ್ಲ, ಈ ಬೆಂಕಿ ಬೇಗ ಆರೋಗ್ಬಿಡ್ತದೆ. ಆದರೆ ಬತ್ತಿಲೂ ಕೂಡ ಬೆಂಕಿ ಇಲ್ಲ, ಹಚ್ಚಿದಾಗ ಎಲ್ಲ ಕಾಂಬಿನೇಷನ್ ಸೇರಿ ಒಂದಾಗುತ್ತೆ. ಅದೇ ರೀತಿ ಒಂದು ಪವರ್ ಬರುತ್ತೆ, ಒಂದು ಶಕ್ತಿ ಬರುತ್ತೆ, ಶಕ್ತಿ ಸಂಚಲನ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ದೀಪವನ್ನು ಹಚ್ತೀವಿ. ಈ ದೀಪವನ್ನು ಹಚ್ಚೋದ್ರಿಂದ ತುಂಬ ಅನುಕೂಲ ಆಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ನೀವು ಈ ಒಂದು ಯುಗಾದಿ ದೀಪವನ್ನು ಹಚ್ಚಿದ್ರೆ ನೀವೇನಂತ ಒಂದು ದೀಪವನ್ನು ಹಚ್ಚಿ ಕಳಸವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ನೀವು ಕೋರ್ಕೊಳ್ತು ಒಂದು ಮನಸ್ಸಲ್ಲಿರುವಂಥದ್ದು ಅಂದ್ಕೊಂಡಿದ್ದು ಆಗಬೇಕು ಅಂತಂದರೆ ಖಂಡಿತ ಆಗುತ್ತೆ. ಜೊತೆಗೆ ಇನ್ನೊಂದು ಏನು ಗೊತ್ತಾ, ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಇದು ಒಂದು ಹೋಮಕ್ಕೆ ಮಾಡಿರುವಂಥಷ್ಟು ಪ್ರತಿಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಒಂದು ಹೋಮ ಮಾಡಿದ್ರೆ ಏನು ಪ್ರತಿಫಲ ಸಿಗುತ್ತೋ, ಯುಗಾದಿ ಹಬ್ಬದ ದಿನ ಕಳಸ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಶಕ್ತಿ ತುಂಬಿ ಬೇಕಾಗಿರುವಂಥ ವಸ್ತುಗಳು ತುಂಬ ಮುಖ್ಯ. ಆ ವಸ್ತುಗಳು ಹೇಳ್ತೀನಿ, ಅದನ್ನು ಹಾಕೋದ್ರಿಂದ ತುಂಬ ಒಂದು ಹೋಮ ಮಾಡಿದಷ್ಟು ಪ್ರತಿಫಲ ಸಿಗುತ್ತೆ. ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದು ದರ್ಶನ ಮಾಡಿದಷ್ಟು ಒಂದು ಪ್ರತಿಫಲ ಸಿಗುತ್ತೆ. ಪುಣ್ಯಕ್ಷೇತ್ರ ಅಂತ ಅಂದ ತಕ್ಷಣ ನಮಗೆ ಇದು ಬಂತು. ನಾವು ಪ್ರತಿ ತಿಂಗಳು ಆಧ್ಯಾತ್ಮ ಪಯಣ ಅಂತ ಹೋಗ್ತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ದೈವಿ ದರ್ಶನವನ್ನು ನಾವು ಮಾಡ್ತಾ ಇರ್ತೀವಿ. ನಂಬರ್ 1. ನಂಬರ್ 2 ವಿಶೇಷವಾದಂಥ ಒಂದು ವಿಚಾರ ಅಂತಂದರೆ, ಅಲ್ಲಿ ಈ ಸರಿ ಕೇರಳಕ್ಕೆ ಹೋಗ್ತಾಯಿದ್ದೀವಿ. ಕೇರಳ ಅನಂತ ಪದ್ಮನಾಭ ಮತ್ತು ಗುರುವಾಯೂರು ಇನ್ನೇನು ಕೆಲವೇ ವಾರಗಳಿದ್ದಾವೆ. ಮುಂದಿನ ವಾರನೇ ನಾವು ಹೋಗುವಂಥದ್ದು. ಈಗಲೂ ಒಂದು 2-3 ಸೀಟು ಖಾಲಿ ಇದೆ. ಖಂಡಿತವಾಗ್ಲೂ ಕೂಡ ಬಂದು ನೀವು ಅದಕ್ಕೆ ಇದು ಮಾಡ್ಬೋದು. ಜೊತೆಗೆ ಮೇಯ್ನಾಗಿ ನಂದು ಮುಖ್ಯವಾದಂಥ ಒಂದು ವಿಚಾರ ಏನು ಅಂತಂದರೆ, ಆ ಕೇರಳ ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ AC ಬಸ್ಸು, AC ರೂಮು, ಪ್ರತಿಯೊಂದು ಕೂಡ ಊಟ ತಿಂಡಿ, ಕಾಫಿ ತಿಂಡಿ, ಸ್ನ್ಯಾಕ್ಸ್ ಎಲ್ಲವೂ ಕೂಡ ನಮ್ಮ ಕಡೆಯಿಂದ ಇರುತ್ತೆ. ಮತ್ತು ಈ ತಿಂಗಳು ಇದಕ್ಕೆ ಹೋಗ್ತಾಯಿದ್ದೀವಿ, ಮುಂದಿನ ತಿಂಗಳು ಕಾಮಾಖ್ಯಗೆ ಹೋಗ್ತಾಯಿದ್ದೀವಿ, ಅದ್ರ ಮುಂದಿನ ತಿಂಗಳು ಅಯೋಧ್ಯೆಗೆ ಹೋಗ್ತಾಯಿದ್ದೀವಿ, ಅದ್ರ ಮುಂದಿನ ತಿಂಗಳು ಪುರಿ ಜಗನ್ನಾಥ ಹೋಗ್ತಾಯಿದ್ದೀವಿ. ಇದೇ ರೀತಿ ಪ್ರತಿ ತಿಂಗಳೊಂದು ವಿಶೇಷವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಖಂಡಿತವಾಗ್ಲೂ ಕೂಡ ಆಧ್ಯಾತ್ಮಿಕ ಪಯಣಕ್ಕೆ ಬಂದು ನೀವು ನಿಮ್ಮ ಒಂದು ಕರ್ಮಗಳನ್ನು ಕಳ್ಕೊಳ್ಳುವಂಥದ್ದು ಮತ್ತು ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳುವಂಥದ್ದು, ಭಗವಂತನ ಒಂದು ಧ್ಯಾನಕ್ಕೆ, ಭಗವಂತನ ಕಡೆಗೆ ನೀವು ತಲುಪುವಂಥ ಒಂದು ಕೆಲಸವನ್ನು ನಾವೆಲ್ಲ ಮಾಡೋಣ. ಅದಕ್ಕೋಸ್ಕರ ನೀವು ಬನ್ನಿ, ನೀವು ಹೆಸರು ಬರೆಸಿ. ನೀವು ನಿಮ್ಮ ಹೆಸರು ಬರೆಸ್ತು ಅಂತಂದರೆ ಯಾವುದಾದ್ರು ಒಂದು ಈ ಥರ ಒಂದು ಇದಾಯಿತು, ಆಧ್ಯಾತ್ಮ ಟೂರ್ ಆರ್ಗನೈಸ್ ಆಯಿತು ಅಂತಂದರೆ ನೀವು ಒಂದು ಮೆಸೇಜ್ ಬರುತ್ತೆ. ಅದನ್ನು ನೋಡಿಕೊಂಡು ಪ್ರತಿ ಇದರಲ್ಲೂ ಕೂಡ ಒಂದು ಬರುತ್ತೆ. ನೀವೊಂದು ಮೆಸೇಜ್ ಬಂತು ಅಂದರೆ ನೀವು ಯಾವಾಗ ಬೇಕು ಯಾವ ಒಂದು ಇದಕ್ಕಾದರೂ ಕೂಡ ನೀವು ಬರ್ಬೋದು ಆಧ್ಯಾತ್ಮ ಪಯಣಕ್ಕೆ. ಹಾಗಾಗಿ ಒಂದು ವಿಚಾರ, ಈ ದೀಪವನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಕಳಸವನ್ನು ಇಟ್ಟಿದ್ರೆ ಡಬಲ್ ಪವರು. ಆ ಕಳಸದೊಳಗಡೆ ಏನು ಹಾಕಬೇಕು ಗೊತ್ತಾ, ಫಸ್ಟು ಮುಕ್ಕಾಲು ಪಾಲು ನೀರು ಹಾಕಬೇಕು, ವೀಳ್ಯದೆಲೆಯನ್ನು ಹಾಕಬೇಕು. ಏನು ಮೇಲ್ಗಡೆ ಹಾಕ್ತಿರೋ ಓಕೆ, ಅದರದಲ್ಲೇ ಮಡಿಸಿ ಒಳಗಡೆ ಹಾಕಬೇಕು. ವೀಳ್ಯದೊಳಗೆ ನೀವು ಇನ್ನೊಂದು ಏನು ಮಾಡಬೇಕು ಅಂತಂದರೆ, ಆ ವೀಳ್ಯದೆಲೆ ತೆಗೆದುಕೊಂಡು ಹಾಕೋಕ್ಕಿಂತ ಮುಂಚೆ ಕಪ್ಪು ಕಾಡಿಗೆ ಬರುತ್ತಲ್ಲ, ಅದು ನೀಟಾಗಿ ರೌಂಡಾಗಿ ಹಿಂಗೆ ಬೆಳಿಬೇಕು. ಈಗ ರೌಂಡಾಗಿ ಹಿಂಗೆ ಬೆಳೆದು ಅದನ್ನು ಮಡಿಸಿ ಒಳಗಡೆ ಹಾಕಬೇಕು. ಜೊತೆಗೆ ಹಳದಿ ಕವಡೆ, ಗೋಮತಿ ಚಕ್ರ ಮತ್ತು ಲವಂಗವನ್ನು ಹಾಕಬೇಕು. ಜೊತೆಗೆ ಉಪ್ಪನ್ನು ಹಾಕಬೇಕು. ಯಾವ ಉಪ್ಪು? ಕಲ್ಲಿನ ಉಪ್ಪು, ಕಲ್ಲುಪ್ಪು. ಎಷ್ಟು ನೋಡಿ, ಇಲ್ಲ ಇಷ್ಟಿಷ್ಟು. ಗುಲಗಂಜಿ ಮೇಯ್ನು, ಗೊತ್ತಲ್ಲ, ಗುಲಗಂಜಿಯನ್ನು ಹಾಕಬೇಕು. ಅದು ಹಾಕಿದ ನಂತರ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಇದನ್ನು ಹಾಕಿ. ಪಿಸ್ತಾ ನಮ್ಮ ದೇಶದ ಬೆಳೆ ಅಲ್ಲ, ಪಿಸ್ತಾ ಹಾಕೋಕೆ ಹೋಗ್ಬೇಡಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದೆಲ್ಲ ಹೋಮಕ್ಕೆಲ್ಲ ನಾವು ಹಾಕ್ತೀವಿ. ಅದನ್ನು ಜೊತೆಗೆ ದ್ರವ್ಯಗಳು ಅರಿಶಿನ, ಕುಂಕುಮ, ವಿಭೂತಿ ಮತ್ತು ಗೋರೋಚನ ಮತ್ತು ಚಂದನ, ಕೇಸರಿ ಚಂದನ ಇಷ್ಟನ್ನು ಕೂಡ ಹಾಕಬೇಕು. ಗೋಮತಿ ಚಕ್ರ ಮತ್ತು ಕವಡೆಯನ್ನು ಹಾಕಬೇಕು. ವಿಶೇಷವಾಗಿ ಇನ್ನೊಂದೇನು ಅಂತಂದರೆ, ಸಾಧ್ಯ ಆಯಿತು ಅಂತಂದರೆ ಬೆಳ್ಳಿಯನ್ನು ಹಾಕಿ. ಬೆಳ್ಳಿದು ಉಂಗುರ ಅಥವಾ ಬೆಳ್ಳಿ ಕಾಯಿನ್ನು, ಚಿನ್ನದ ಉಂಗುರ, ಚಿನ್ನದ ಕಾಯಿನ್ನು. ಆಮೇಲೆ ಅದನ್ನು ವಿಸರ್ಜನೆ ಮಾಡಬೇಕಾದ್ರೆ ಹುಷಾರಾಗಿ ಫಸ್ಟು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ತೆಗೆದುಕೊಳ್ಳಿ. ನೀವು ಅದನ್ನು ಅದ್ರ ಜೊತೆನೇ ತೊಗೊಂಡೋಗಿ ನಾವು ಅದನ್ನೇನು ಮಾಡಬೇಕು ಗೊತ್ತಾ, ವಿಸರ್ಜನೆ ಮಾಡಬೇಕಾದ್ರೆ ನೀವು ಸ್ವಲ್ಪ ನೀರನ್ನು ತೆಗೆದುಕೊಂಡು ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಥವಾ ತಲೆ ಸ್ನಾನ ಮಾಡಿ
ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅದನ್ನು ವಿಸರ್ಜನೆ ಮಾಡಬೇಕಾದ್ರೆ ಒಳಗಡೆ ಇರೋ ಇಂಗ್ರೀಡಿಯೆಂಟ್ಸು ಈ ಕವಡೆ ಮತ್ತು ಇದನ್ನೆಲ್ಲ ಫಸ್ಟ್ ತೆಗೆದುಕೊಂಡು ಆ ನೀರನ್ನು ಮಾತ್ರ ನೀವು ಗಿಡಕ್ಕೆ ಹಾಕಿ, ಮಿಕ್ಕಿದ್ದೆಲ್ಲ ಚಿನ್ನ ಬೆಳ್ಳಿ ಏನೇನು ಹಾಕಿರುತ್ತೆ ಅದನ್ನು ತೆಗೆದುಕೊಂಡು ಒಂದು ಕಡೆ ಮಾಡಿಕೊಂಡು ಇದೆಲ್ಲ ಹಾಕಿರ್ತಿಲ್ಲ, ಈ ದ್ರಾಕ್ಷಿ ಗೋಡಂಬಿ ಅದೆಲ್ಲ ಇದಾಗುವಂಥದ್ದು, ಅದನ್ನು ಬಿಟ್ಟು ಈ ಏನನ್ನು ಹಾಕಿರ್ತಿರಲ್ಲ ಆ ಕವಡೆ ಇದನ್ನೆಲ್ಲ ತೆಗೆದುಕೊಂಡು ಒಂದು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಬೀರುನಲ್ಲಿಡಿ. ತುಂಬ ಒಳ್ಳೆಯದಾಗುತ್ತೆ. ಆ ನೀರನ್ನು ತೆಗೆದುಕೊಂಡು ತಲೆಗೆ ಪ್ರೋಕ್ಷಣೆ ಮಾಡಿ ಸ್ವಲ್ಪ ತಲೆ ಸ್ನಾನನೂ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ ಗೊತ್ತಲ್ಲ. ಹಾಗಾಗಿ ಅದನ್ನೊಂದನ್ನು ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗಾಗುತ್ತೆ. ನೀವು ಅದನ್ನು ಇಟ್ಟು ಈ ಒಂದು ವಿಶೇಷವಾದ ವಸ್ತುಗಳನ್ನು ಇಟ್ಟು ಅದ ಮೇಲೆ ನೀಟಾಗಿ ವೀಳ್ಯದೆಲೆಯನ್ನು ಹಾಕಿ ಒಂದು ತೆಂಗಿನಕಾಯಿಯನ್ನು ಇಟ್ಟು ಅದನ್ನು ಪ್ರತಿಷ್ಠಾಪನೆ ಮಾಡಿ. ಕೆಳಗಡೆ ಒಂದು ಬಾಳೆ ಎಲೆ ಮೇಲೆ ಅಕ್ಕಿ ಅಥವಾ ತಟ್ಟೆ ಮೇಲೆ ಅಕ್ಕಿ ಮೇಲೆ ಕಳಸ ಕೂರಿಸ್ಬೇಕು. ಅಕ್ಕಿ ಹಾಕೋದು ಏನು ಉದ್ದೇಶ ಅಂತಂದರೆ ಅದು ಕೂತ್ಕೊಳ್ಳಿ, ಸ್ಟ್ರೈಟಾಗಿ ಕೂತ್ಕೊಳ್ಳಿ ಅನ್ನೋ ಉದ್ದೇಶ. ನೆಲದ ಮೇಲೆ ಇಡೋಕ್ಕಿಂತ ಒಂದು ಪೀಠ ಮಾಡ್ದಂಗೆ ಆಗುತ್ತಲ್ವ. ಹಾಗಾಗಿ ನೀವು ಅದಕ್ಕೆ ಅರಿಶಿನ ಕುಂಕುಮ ಮೇಲೆ ನೀವು ಮುಖವಾಡ ಹಾಕ್ತೀರಾ ಮತ್ತು ಹೂ ಧರಿಸ್ತೀರ, ಏನು ಬೇಕಾದ್ರೂ ಅದನ್ನು ನೀವು ಅಲಂಕಾರಿಕವಾಗಿ ಮಾಡ್ಬೋದು. ತುಂಬ ಒಳ್ಳೆಯದಾಗುತ್ತೆ. ಸಾಕ್ಷಾತ್ ಲಕ್ಷ್ಮಿಯ ಒಂದು ಸ್ವರೂಪ ಆಗಿರುತ್ತೆ ಆ ಕಳಸ. ಲಕ್ಷ್ಮಿ ಆಹ್ವಾನ ಆಗ್ತಾಳೆ. ಮತ್ತು ಅದನ್ನು ಮಾಡಿಬಿಟ್ಟು ನೀವೇನು ಯಾವ ಮಂತ್ರ ಬೇಕು ಅಂತಂದರೆ ಏನಿಲ್ಲ, ಸಿಂಪಲ್ಲಾಗಿ ಲಕ್ಷ್ಮಿ ಅಷ್ಟೋತ್ತರದ ಪುಸ್ತಕ ಬರುತ್ತೆ. ಅಷ್ಟೋತ್ತರ ಪುಸ್ತಕದಲ್ಲಿ ನೀವು ನಿಮ್ಮ ಮನೆ ದೇವ್ರದ್ದು ಫಸ್ಟು ಗಣಪತಿದು ಓದಿ ಮತ್ತು ಮನೆ ದೇವ್ರದ್ದು ಓದಿ, ಅದಾದ ನಂತರ ಲಕ್ಷ್ಮೀದೇವ್ ಒಂದು ಇದನ್ನು ಓದಿ. ಅಷ್ಟೋತ್ತರ 108 ಬೇಗ ಆಗಿಬಿಡುತ್ತೆ. ಜೊತೆಗೆ ನೀವೇನು ಮಾಡ್ಬೋದು ಅಂತಂದರೆ ಒಂದು ವೀಳ್ಯದೆಲೆ ತೆಗೆದುಕೊಂಡು ಅದ್ರ ಮೇಲೆ ವಿಗ್ರಹ ಇಟ್ಟು ಅದಕ್ಕೆ ಕುಂಕುಮ ಅರ್ಚನೆಯನ್ನು ಮಾಡಿ ಓದ್ತಾ ಆ ಕುಂಕುಮವನ್ನು ಎಲ್ಲರಿಗೂ ಕೂಡ ಕೊಡಬಹುದು. ಕೊಡಿ, ಒಳ್ಳೆಯದಾಗುತ್ತೆ ಅದಲ್ಲ. ಈ ರೀತಿ ತುಂಬ ಚೆನ್ನಾಗಾಗುತ್ತೆ. ಇನ್ನು ನಮ್ಮ ಆನ್ಲೈನ್ ಕ್ಲಾಸ್ ಇದೆ. ಈ ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ನೀವು ಅಟೆಂಡ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಮತ್ತು ಧನವಶೀಕರಣದ ಒಂದು ಆನ್ಲೈನ್ ಕ್ಲಾಸಸ್ಸು ನೀವು ಕೂಡ ಇದರಲ್ಲಿ ಹೆಸರು ಬರೆಸಿ. ಯಾವ ರೀತಿ ದುಡ್ಡು ಡಬಲ್ ಆಗುವಂಥದ್ದು, ಅಷ್ಟಲಕ್ಷ್ಮಿ ಅಂತ ನಮ್ಗೆ ದುಡ್ಡು ತಂದು ಕೊಡುತ್ತೆ, ಅದನ್ನು ಡಬಲ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಅಂದರೆ ಯಂತ್ರ ಮಂತ್ರ ತಂತ್ರದಿಂದ ಯಾವ ರೀತಿ ನಮಗೆ ವೃದ್ಧಿ ಆಗಬೇಕು ಅನ್ನೋದನ್ನು ಅದ್ರಲ್ಲಿ ತಿಳಿಸ್ಕೊಡ್ತೀನಿ ಅಂತಲ್ಲ. ಇದೊಂದು ವಿಶೇಷವಾದ ಒಂದು ವಿಚಾರ. ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಈ ವರ್ಷ ತುಂಬ ಚೆನ್ನಾಗಾಗಲಿ, ಒಳ್ಳೆಯದಾಗ್ತಾ ಬರಲಿ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮತ್ತು ಇನ್ನೊಂದೇನು ಅಂತಂದರೆ ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ರು ಅವರು ನಿಮ್ಮ ಹೆಸರನ್ನ ವಿಶೇಷವಾದ ಯುಗಾದಿ ಇದರಲ್ಲಿ ನಾನು ಸಂಕಲ್ಪವನ್ನು ಮಾಡ್ತೀನಿ. ನಿಮ್ಮ ಹೆಸರನ್ನ ಹಾಕ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಾನು ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಯುಗಾದಿ ಹಬ್ಬದ ಸಂಚಿಕೆ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ